ಹೆಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಆ ನ್ಯೂ ವಿಡಿಯೋ. ಸೊ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಒಂದು ಅಪ್ಲಿಕೇಶನ್ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ಈ ಒಂದು ಅಪ್ಲಿಕೇಶನ್ ಮೂಲಕ ನೀವು ಎಷ್ಟೇ ವರ್ಷದಿಂದ ನಿಮ್ಮ ಒಂದು ಫೋಟೋಸ್ನ ಡಿಲೀಟ್ ಮಾಡಿದ್ರು ಕೂಡ ನೀವು ಅದನ್ನು ರಿಕವರ್ ಮಾಡ್ಕೋದಕ್ಕೆ. ಸೊ ನೀವು ರೀಸೆಂಟಾಗಿ ಏನಾದರೂ ಫೋಟೋಸ್ನ ಡಿಲೀಟ್ ಮಾಡಿದ್ರೆ ಅಂದರೆ 30 ಡೇಸ್ ಒಳಗಡೆ ನಿಮಗೆ ಅದು ರೀಸೈಕಲ್ ಬಿನ್ನಲ್ಲಿ ಇರುತ್ತೆ. ಸೊ ನೀವು ಅದನ್ನು ಅಲ್ಲೂ ಕೂಡ ಕ್ಲಿಯರ್ ಮಾಡಿದ್ರು ಕೂಡ ಇಲ್ಲಿ ಒಂದು ಅಪ್ಲಿಕೇಶನ್ ಅದನ್ನು ಡೌನ್ಲೋಡ್ ಮಾಡ್ಕೋದಕ್ಕೆ. ಸೊ ಮತ್ತೆ ನೀವು ಅದನ್ನು ರಿಕವರಿ ಮಾಡ್ಕೋಬೋದು. ಸೊ ಯಾವ್ದಾದ್ರು ಅಪ್ಲಿಕೇಶನ್ ತಿಳಿಸ್ಕೊಡ್ತೀನಿ. ನೀವು ಫಸ್ಟ್ ಟೈಮ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಹೊಡೆದು ಲೈಕ್ ಮಾಡಿದ್ರು ವಿಡಿಯೋ. ಸೊ ಬನ್ನಿ ಇವತ್ತಿನ ಒಂದು ವಿಡಿಯೋನ ಶುರು ಮಾಡೋಣ. ಓಕೆ ಗೈಸ್, ಫಸ್ಟ್ಲಿ ನೀವು ಒಂದು ಅಪ್ಲಿಕೇಶನ್ನ ಡೌನ್ಲೋಡ್ ಮಾಡೋಕೆ ಹೋಗ್ತು ಓಕೆನಾ. ಸೊ ಅಪ್ಲಿಕೇಶನ್ ಹೆಸರು ಬಂದ್ಬಿಟ್ಟು ಡಂಪ್ಸ್ಟರ್ ಅಂತ ಓಕೆನಾ. ಓಕೆ ಗೈಸ್, ನೀವು ಇವಾಗ ಈ ಒಂದು ಅಪ್ಲಿಕೇಶನ್ನ ಡೌನ್ಲೋಡ್ ಮಾಡ್ಕೊಳ್ಳಿ. ಓಕೆ ಗೈಸ್, ಅಪ್ಲಿಕೇಶನ್ನ ಡೌನ್ಲೋಡ್ ಮಾಡ್ಕೊಂಡು ಈಗ ಓಪನ್ ಮಾಡ್ಕೊಳ್ಳಿ. ಅದಾದ ನಂತರ ಇಲ್ಲಿ ಬ್ಯಾಕ್ ಬಂದ್ಬಿಡಿ. ಇದು ನೀವೇನಾದ್ರು ಪ್ರೋ ತೆಗಿತೀರ, ಅನ್ಲಾಕ್ ಮಾಡ್ಕೊತೀರ, ಅನ್ಲಾಕ್ ಮಾಡ್ಕೋದು. ಅದಾದ ನಂತರ ಕೆಲವೊಂದು ಎಲ್ಲ ಪರ್ಮಿಷನ್ಸ್ಗೂ ಅಲೋ ಮಾಡ್ಕೊಂಬನ್ನಿ ಓಕೆನಾ. ಸೊ ಅದಾದ ನಂತರ ನಿಮಗೆ ಇಲ್ಲಿ ಡೀಪ್ ಸ್ಕ್ಯಾನ್ ಅಂತ ಇದೆಯಲ್ಲ, ಆ ಒಂದು ಸೆಟ್ಟಿಂಗ್ನ ಕ್ಲಿಕ್ ಮಾಡ್ಕೊಳ್ಳೋಣ. ಸೊ ನೋಡ್ಬೋದು, ಈಗ ನಿಮ್ಮ ಒಂದು ಫೋನಲ್ಲಿ ಡಿಲೀಟ್ ಆಗಿರುವಂಥ ಎಲ್ಲ ಫೋಟೋಸ್ ಹಾಗೂ ವೀಡಿಯೋಸ್ಗೂ ಇಲ್ಲಿ ಬಂದು ಸ್ಟೋರ್ ಆಗಿರುತ್ತೆ ಓಕೆನಾ. ಸೊ ಇಲ್ಲಿ ನೋಡ್ಬೋದು, ಸೊ ನೀವು ಹೈಡ್ ಮಾಡಿದ್ರು ಕೂಡ ನಿಮ್ಮ ಒಂದು ಫೋಟೋಸ್ ಎಲ್ಲ ಬಂದು ಇಲ್ಲಿ ಸೇವ್ ಆಗಿರುತ್ತೆ ಓಕೆನಾ. ಸೊ ಈ ಥರ ನೀವು ಈಸಿಯಾಗಿ ರಿಕವರ್ ಮಾಡ್ಕೋದಿದೆಯಲ್ಲ ವೀಡಿಯೋಸ್. ಬೇಕಾದ್ರೆ ಇಮೇಜಸ್ ಇದೆಯಲ್ಲ, ಇದು ನೋಡ್ಕೋಬೋದು. ಇವಾಗ ಕ್ಲಿಕ್ ಮಾಡ್ಕೊಂಡು ನೋಡ್ಬೋದು ಇಲ್ಲಿ ಈ ಎಲ್ಲ ಇಮೇಜಸ್, ಇವೆಲ್ಲ ಕೂಡ ಇಮೇಜಸ್ ನೀವು ಡಿಲೀಟ್ ಮಾಡಿರ್ತೀರ, ಅವೆಲ್ಲ ಇಮೇಜಸ್ ಇಲ್ಲಿರುತ್ತೆ. ಸೊ ಆಡಿಯೋ ಬಂದ್ಬಿಟ್ಟು ಈ ಸೆಕ್ಷನಲ್ಲಿ ಇರುತ್ತೆ ಓಕೆನಾ. ಸೊ ನೀವು ಹೇಳಿಲ್ಲ, ಜಸ್ಟ್ ಯಾವ್ದಾದ್ರು ಒಂದು ಫೋಟೋಸ್ ಬೇಕಾದ್ರೆ ಆ ಒಂದು ಫೋಟೋಸ್ ಬಂದು ಕ್ಲಿಕ್ ಮಾಡಿಕೊಂಡು ಸೊ ರಿಜಿಸ್ಟರ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಆಮೇಲೆ ವಾಚ್ ಆ್ಯಂಡ್ ಆ್ಯಡ್ ಅಥವಾ ಸ್ಟಾರ್ಟ್ ಫ್ರೀ ಟ್ರಯಲ್ ಅಂತಿದೆಯಲ್ಲ, ಸೊ ಎಲ್ಲರಲ್ಲಿ ನೀವು ವಾಚ್ ಆ್ಯಂಡ್ ಆ್ಯಡ್ ಅಂತಿದೆಯೋ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳೋಣ. ಸೊ ಅಕಸ್ಮಾತ್ ಏನಾದರೂ ಫ್ರೀ ಟ್ರಯಲ್ ಮೇಲೆ ಕ್ಲಿಕ್ ಮಾಡ್ತಾರೆ, ನೀವು ಪ್ರೋ ಫೀಚರ್ನ ಅನ್ಲಾಕ್ ಮಾಡಿಕೊಂಡು ಫ್ರೀ ಟ್ರಯಲ್ನ ಒಂದು ಸ್ವಲ್ಪ ದಿವಸ ಫ್ರೀಯಾಗಿ ಯೂಸ್ ಮಾಡ್ಕೋದೋಣ. ಸೊ ಈಗ ನಾನು ವಾಚ್ ಆ್ಯಂಡ್ ಆ್ಯಡ್ ಮೇಲೆ ಕ್ಲಿಕ್ ಮಾಡ್ಕೊತೀನಿ. ಓಕೆ ಗೈಸ್, ಆ ಒಂದು ಫೋಟೋ ಬಂದ್ಬಿಟ್ಟು ಆರ್ಡ್ರ್ ನನ್ನ ಒಂದು ಗ್ಯಾಲರಿ ಬಂದು ಸೇವ್ ಆಗಿದೆ ಓಕೆನಾ. ಸೊ ಆ ಒಂದು ಫೋಟೋ ತೋರಿಸಿದೆ ನಿಮಗೆ, ನೋಡ್ಬೋದು ಇವಾಗ. ಸೊ ಗೈಸ್ ನೋಡ್ಬೋದು, ಇಲ್ಲಿದೆ ಆ ಒಂದು ಫೋಟೋನ ಅಲ್ಲಿ ರಿಸ್ಟೋರ್ ಮಾಡೋದು, ಆ ಒಂದು ಫೋಟೋ ಇಲ್ಲಿದೆ ಓಕೆನಾ. ಸೊ ನೀವು ಈ ಥರ ಡಿಲೀಟ್ ಆಗಿರೋ ಇಮೇಜಸ್ಗಳನ್ನ ಆರಾಮ್ಸೆ ರಿಕವರಿ ಮಾಡೋದು. ಸೊ ಇಮೇಜಸ್ ಮಾತ್ರ ಅಲ್ಲಿ ವೀಡಿಯೋಸ್ ಕೂಡ ಆಡಿಯೋಸ್ ಕೂಡ ರಿಕವರ್ ಮಾಡ್ಕೋದು ಓಕೆನಾ. ಸೊ ಇಷ್ಟ ಆಯ್ತು ಈ ಒಂದು ವಿಡಿಯೋ, ನಿಮ್ಗೆ ವಿಡಿಯೋಸ್ ಲೈಕ್ ಮಾಡಿ, ಇದೇ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ಸಿಗೋಣ ಮುಂದಿನ ವಿಡಿಯೋದಲ್ಲಿ.